ಹಕ್ಕಿಗಳು ಒಂದೇ ಗೂಡಿನ ಹಕ್ಕಿಗಳು. ನಾಟ್ ರೀಚಬಲ್. ಅಯ್ಯೋ ದೇವ್ರೆ, ಸ್ವಿಚ್ ಆಫ್ ಅಂತ ಬರ್ತಿದೆ. ಏನಾಗಿದೆ ಅವಳಿಗೆ? ಯಾಕೆ ಇಷ್ಟೊತ್ತಲ್ಲಿ ರಾಧಿಕಾ ಫೋನ್ ಮಾಡ್ತಿದ್ದಾಳೆ? ಹಲೋ ಅರ್ಜುನ್, ಹರಿಣಿ ನಿನ್ ಜೊತೆ ಇದ್ದಾಳ? ಅವಳು ಯಾಕೆ ಇಷ್ಟೊತ್ತಲ್ಲಿ ನನ್ನ ಜೊತೆ ಇರ್ತಾಳೆ? ನೀನೇ ಕಿವಿಗೆ ಊದಿದೆಯಲ್ಲ 5 ಇಂಚ್ ಗ್ಯಾಪಲ್ಲಿ ಇರಬೇಕು ಅಂತ. ತಮಾಷೆ ಮಾಡಬೇಡ ಅರ್ಜುನ್, ಹರಿಣಿ ಇನ್ನೂ ಮನೆಗೆ ಬಂದಿಲ್ಲ. ಅದಕ್ಕೆ ನಿನ್ ಜೊತೆ ಇದ್ದಾಳ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದೆ. ಏನು ಹೀಗಂತ ಇದ್ದೀರಾ? ನಾನೇ ಸಂಜೆ PG ಹತ್ರ ಬಿಟ್ಟು ಬಂದೆ. ಮತ್ತೆ ಯಾಕೆ ಅವಳು ಇನ್ನೂ ಬಂದಿಲ್ಲ? ಅವಾಗಿಂದ ಫೋನ್ ಮಾಡ್ತಿದ್ದೀನಿ, ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ಈಗ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಫ್ರೆಂಡ್ ಮನೆಗೆ ಹೋಗಿರ್ಬೋದೇನೋ. ಅವಳು ಯಾವತ್ತೂ ಈ ರೀತಿ ಮಾಡ್ದವಳಲ್ಲ ಅರ್ಜುನ್. ನನ್ಗೆ ಯಾಕೋ ತುಂಬ ಭಯ ಆಗ್ತಿದೆ. ಏನೋ ಎಡವಟ್ಟಾಗಿದೆ ಅನ್ಸುತ್ತೆ. ನಾನು ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಬಿಡ್ಲಾ? ರಾಧಿಕಾ, ಯಾಕೆ ಟೆನ್ಷನ್ ಆಗ್ತೀರಾ? ಅವಳ ಫ್ರೆಂಡ್ಸ್ಗೆಲ್ಲ ನಾನು ಫೋನ್ ಮಾಡ್ತೀನಿ. ನಿಮಗೆ ಗೊತ್ತಿರೋರಿಗೆ ನೀವು ಫೋನ್ ಮಾಡಿ. ಏನು ಎಮರ್ಜೆನ್ಸಿ ಇತ್ತೋ ಏನೋ, ಅದಕ್ಕೆ ಹೇಳ್ದೆ ಹೋಗಿರ್ಬೋದು. ನೀವೇನು ತಲೆ ಕೆಡ್ಸ್ಕೋಬೇಡಿ. ಈಗಲೇ ಪೊಲೀಸ್ ಸ್ಟೇಷನ್ಗೆಲ್ಲ ಯಾಕೆ? ಹರಿಣಿ ಏನು ಚಿಕ್ಕ ಮಗುನಾ? ಅಲ್ಲ ಅರ್ಜುನ್, ನನ್ನ ಟೆನ್ಷನ್ ನಿಂಗೆ ಅರ್ಥ ಆಗ್ತಿಲ್ಲ. ಆಕ್ಸಿಡೆಂಟ್ ಏನಾದರೂ? ರಾಧಿಕಾ, PG ಹತ್ರ ನಾನೇ ಡ್ರಾಪ್ ಮಾಡಿ ಬಂದಿದ್ದೀನಿ. ನೀವು ಏನೇನೋ ಯೋಚನೆ ಮಾಡಬೇಡಿ. ಎಲ್ರಿಗೂ ಫೋನ್ ಮಾಡಿ, ನಾನು ನಿಮಗೆ ಕಾಲ್ ಮಾಡ್ತೀನಿ. ಸರಿ, ಬಾಯ್. ಅರ್ಜುನ್, ಏನಾಯ್ತು? ಏನೇನು ಟೆನ್ಷನು? ಹರಿಣಿ PGಗೆ ಹೋಗಿಲ್ವಂತೆ. ಮನೆವರೆಗೂ ಬಿಟ್ಟು ಬಂದೆ ಅಂದೆ. ಎಲ್ಲಿ ಬಿಟ್ಟು ಬಂದ್ಯಪ್ಪ ದೊರೆ ಅಮೂಲ್ಯ ರತ್ನನ? ಅದು ಮಿಸ್ ಆಗಂಗಿಲ್ಲ ಕಣೋ. ಏ ಸತ್ಯಪ್ಪ, ಏನ್ ಮಾತಾಡಕತ್ತಿ ನೀನು? ಆ ಹುಡುಗಿ ಕಾಣಂಗಿಲ್ಲ ಅಂತ ಹೇಳಕತ್ತಾನ. ಗೇಟ್ವರೆಗೂ ಬಿಟ್ರು ಹೋಗಕ್ ಗೊತ್ತಾಗಲ್ವಾ ಅವಳಿಗೆ? ಇವನೇನು ನಡೆಸ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ಇದನ್ನ ಕೆದಕ್ಬೇಕಲ್ಲ. ಇನ್ನೆಲ್ಲಿ ಹೋಗಿರ್ತಾಳೆ? ಇಷ್ಟು ರಾತ್ರಿ ಆಯ್ತು, ಒಂಟಿ ಹೆಣ್ಣು ಬೇರೆ. ಅವಳಿಗೇನಾಗಿರುತ್ತೆ? ಅರ್ಜುನ್ ಸಾಹೇಬ್ರೆ ಅವಳ ಮನೆಗೆ ಬಿಟ್ಟಿದ್ರಲ್ಲ. ಈಗ ಮನೇಲಿಲ್ಲ ಅಂದ್ರೆ ಏನರ್ಥ? ಅರ್ಜುನ್ ಅವಳನ್ನ ಮನೆಗೆ ಬಿಟ್ಟಿರಲ್ಲ. ಅದಕ್ಕೆ ಏನೇನೋ ಮಾತಾಡ್ಬೇಡಿ. ಅವಳು ಹೇಳ್ತಾ ಇದ್ಲು ಅವಳ ಜೀವಕ್ಕೆ ಅಪಾಯ ಇದೆ ಅಂತ ಯಾರೋ ಹೇಳ್ತಾ ಇದ್ರು ಅಂತ. ಈಗ ನೋಡಿದ್ರೆ ಏನು ಹೀಗಂತಿದೀಯಾ? ಫೋನಲ್ಲಿ ಅವಳು ಹೇಳ್ತಿದ್ದಾಗ ನಾನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಬರಬ್ಬರಿ ಆದ. ಮತ್ತಕಿನ್ ಎಲ್ಲಿ ಹುಡುಕದ? ಎಲ್ಲಿ ಅಂತ ಹುಡ್ಕೋದು ಜಾನಕಮ್ಮ? ಈ ಊರಿನ ಯಾವ್ಯಾವ ಮೂಲೆಯಲ್ಲಿ ಏನೇನಾಗಿದೆಯೋ
ಹರಿಣಿ ಹೇಳಿದ್ದು ನಿಜಾನೇ ಅನ್ನಿಸ್ತಾ ಇದೆ. ಅವಳು ಹೇಳಿದ್ದೆಲ್ಲ ಸತ್ಯ. ಅಸತ್ಯ ಹೇಳೋ ಬಿಕ್ಕಿನಾಸಿಗಳೆಲ್ಲ ಈ ಮನೇಲೆ ಬಿದ್ದಿದ್ದಾನೆ. ನಾನು ಅವಳನ್ನ PG ಹತ್ರ ಬಿಡೋಕೆ ಹೋದಾಗ ಯಾರೋ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಗಾಡಿ ನಿಲ್ಸಿ ನೋಡಿದೆ, ಅವರು ಬೇರೆ ಕಡೆ ಹೋದ್ರು. ಹರಿಣಿ ನೋಡಿದ್ರೆ PGಗೂ ಹೋಗಿಲ್ಲ, ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಆಗಿದೆ. ಏನೋ ಎಡವಟ್ ಆಗಿದೆ. ಬರಬ್ಬರಿ ಆತ್ ನೋಡು. ಅರ್ಜುನ, ಆ ಫೋನ್ ಕೊಡಿ ಇಲ್ಲೇ. ಅವರಿಗೆ ಸುದ್ದಿ ಮುಟ್ಟಿಸ್ತೀನಿ. ಜಾನಕಿ ಅವರೇ, ಸುಮ್ಮನೆ ನಿಂತ್ಕೊಳ್ಳಿ. ಆ ಹರಣಿ ಬಗ್ಗೆ ತಿಳಿಲಿ, ಆಮೇಲೆ ಫೋನ್ ಮಾಡೋಣ. ಯಾವ ಫ್ರೆಂಡ್ ಮನೆಗೆ ಹೋಗಿ ದುಃಖ ತೋಡ್ಕೋತಾ ಇದ್ದಾಳೋ ಏನೋ. ದುಃಖ ತೋಡ್ಕೊಂಡ್ರೆ ಕಡಿಮೆ ಆಗುತ್ತಂತೆ, ಸಂತೋಷ ಹಂಚ್ಕೊಂಡ್ರೆ ಹೆಚ್ಚಾಗುತ್ತಂತೆ. ನಿಮ್ಮ ಹತ್ರ ಹೇಳ್ಕೊಂಡ್ರೆ ಏನಾಗುತ್ತೆ? ಪಿಂಡ. ಏನೂ ಆಗಲ್ಲ. ಹೋಗೋ ಮಗನೇ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಹುಡುಕು ಹೋಗು ಹರಿಣಿನ. ಎಲ್ಲಿ ಅಂತ ಹುಡುಕಿದ್ರೆ ಏನು ಪ್ರಯೋಜನ? ನಮ್ಮ ಮನೆಯವರೇ ನಮಗೆ ಶತ್ರುಗಳಾಗಿದ್ದಾರೆ. ಅಲ್ಲ, ಯಾರೋ ಫಾಲೋ ಮಾಡ್ತಿರೋದೇ ಸತ್ಯ ಆದ್ರೆ ರೀ ನನ್ನನ್ನು ಯಾಕೆ ಹೇಳ್ತೀರಾ? ನಾನೇನು ಮಾಡಿಲ್ಲ ರೀ. ಅಯ್ಯೋ ಸ್ವಾಮಿ, ಯಾರೋ ಫಾಲೋ ಮಾಡ್ತಿದ್ದಿದ್ದೆ ನಿಜ ಆದ್ರೆ ಅಂತಂದೆ. ಹಾ, ನಿಜ ಸತ್ಯ ಹಂಗೆ. ಮುಂದೆ ಏನೋ ಆಗಿರುತ್ತೆ ಬಿಡಿ. ಸರಿಯಾಗಿ ಹೇಳಿದ್ರಿ ಬಿಡಿ. ಇವನೇನು ನಡೆಸ್ತಾ ಇದ್ದಾನೆ, ಹೇಗಾದ್ರೂ ಮಾಡಿ ಇದನ್ನ ಕೆದಕ್ಬೇಕಲ್ಲ. ಈ ನರ್ಮದ ಅದಕ್ಕೆ ಏನಾದರೂ ಮಸ್ಲತ್ ಮಾಡ್ತಿದ್ದಾರಾ ಅಂತ. ಇದೇನು ಇದ್ದಕ್ಕಿದ್ದಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಹರಣಿ ಒಬ್ಳು ಹಾಳಾದವಳು, ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದ್ದಾಳೋ, ಯಾರು ಏನ್ ಮಾಡಿದ್ರೋ. ಗಮಗರಿ ಸರಿದ ಗಮಗರಿ ಸರಿದ ನಿಸರಿ ಸರಿ ಗರಿ ಗಮ ಗಮ ಮಮದ ಮಪ ಮಮದ ಮಪ ನಿಸರಿ ಸರಿ ಸ ನಿಸರಿ ಸರಿ ಸ ನಿಸರಿ ಸರಿ ಸ ನಿಸರಿ ಸರಿ ಸ ನಿಧನಿ ದವದ ಪಮ ಪ ಮಗ ಮಗರಿ ಗರಿ ಸರಿ 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 ಪ್ರಜ್ಞೆ ಬಂದಿಲ್ಲ ಅನ್ಸ್ತಾನ. ಅಣ್ಣ, ಅಶೋಕಣ್ಣ ಫೋನ್ ಮಾಡಿ ಹೇಳ್ದೆ ಅಂತ ಹೇಳ್ದೆ ಅಲ್ವಾ? ಇನ್ನು ಇವಳನ್ನ ಯಾಕೆ ಉಳಿಸೋದು? ಮುಗಿಸ್ಬಿಡೋಣ. ಅಶೋಕಣ್ಣಂಗೂ ಇವಳಿಗೂ ಏನು ಸಂಬಂಧ? ಅಣ್ಣಂಗೂ ಇವಳಿಗೂ ಯಾವುದೇ ಸಂಬಂಧ ಇಲ್ಲ. ಇವಳನ್ನ ಕೊಲ್ಲಿ ಅಂತ ಯಾರೋ ಸುಪಾರಿ ಕೊಟ್ಟಿದ್ದಾರೆ. ನೋಡ, ಇವಳಿಗೆ ಹಿಂಸೆ ಕೊಡೋದೇನು ಬೇಡ.
ಕ್ಲೋರೋಫಾರ್ಮ್ ಕೊಟ್ಟಿದೆಯಲ್ಲ ಅದನ್ನ ಸ್ವಲ್ಪ ಜಾಸ್ತಿ ಕೊಟ್ಬಿಡು, ಇವಳ ಕತೆನೇ ಮುಗ್ದೋಗುತ್ತೆ. ಕರೆಕ್ಟ್ ಅಣ್ಣ, ಇನ್ನೂ ಪ್ರಜ್ಞೆ ಬಂದಿಲ್ಲ, ಹಂಗೆ ಹೊರಟಾಗ್ತಾಳೆ. ಹೆಂಗಾಗುತ್ತೆ? ಕ್ಲೋರೋಫಾರ್ಮ್ ಇಲ್ಲ, ಖಾಲಿ ಆಗೈತೆ. ಏಯ್, ಖಾಲಿ ಆದ್ರೆ ಏನೋ ಅದೇನು ಸಿಗೋದೇ ಇಲ್ವಾ? ಹೋಗಿ ತಗೊಂಬರ. ಅಣ್ಣ, ಇವಳನ್ನ ಮುಗಿಸಿ ದಫನ್ ಮಾಡಿ ನಾನು ಊರಿಗೆ ಹೊರಡ್ಬರ್ತೀನಿ. ಹೆಂಡತಿ ಮಕ್ಕಳು ಮುಖ ನೋಡ್ಬೇಕು. ನಾನು ಕೂಡ ಊರಲ್ಲಿ ಇರಂಗಿಲ್ಲ. ಕೊಲೆ ಮಾಡಿ ಮಿನಿಮಮ್ 3 ತಿಂಗಳು ಇರಂಗಿಲ್ಲ. ಪೊಲೀಸವ್ರಿಗೆ ಈ ವಿಷಯ ಗೊತ್ತಾಗುತ್ತೆ, ತಗೊಂಡೋಗಿ ಒಳಗಡೆ ಹಾಕ್ಬಿಡ್ತಾರೆ. ಅಣ್ಣ, ಇವಳನ್ನೆಲ್ಲಿ ದಫನ್ ಮಾಡೋದಣ್ಣ? ಏಯ್, ದಫನ್ ಮಾಡೋದು ಎಲ್ಲಿಂದ ಬತ್ತೋ? ಎಲ್ಲಾರ ಎತ್ತಾಕೊಂಡು ಸುಟ್ಟಾಕುರಾಯ್ತು. ಅವನು ಕ್ಲೋರೋಫಾರ್ಮ್ ತಗೊಂಬರ್ಲಿ, ಬಾ. ನಿನ್ನೆನೆ ಬಡ್ಕೊಂಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ. ಯಾವತ್ತು ಹೀಗೆಲ್ಲ ಮಾಡಿದವರಲ್ಲ ಹರಿಣಿ. ನಾನೇ PG ಹತ್ರ ಬಿಟ್ಟೋಗಿದ್ದೀನಿ, ಅಷ್ಟರಲ್ಲಿ ಹೀಗೆಲ್ಲ ಆಗಿದೆ. ರಾತ್ರಿಯಿಂದ ನನಗೆ ನಿದ್ದೆ ಇಲ್ಲ. ಫೋನ್ ಟ್ರೈ ಮಾಡಿ ಮಾಡಿ ಸಾಕಾಗೋಗಿದೆ. ಸ್ವಿಚ್ ಆಫ್ ಅಂತ ಬರ್ತಿದೆ ಅರ್ಜುನ್. ನಾನು ಫೋನ್ ಟ್ರೈ ಮಾಡ್ತಿದ್ದೀನಿ, ಏನೋ ಎಡವಟ್ ಅಂತೂ ಆಗಿದೆ. ಅಂದ್ರೆ ಹರಿಣಿಗೆ ಅದ್ಯಾರೋ ಸಿಕ್ಕಿ ಅಪಾಯ ಇದೆ ಅಂತ ಅಂದ್ರಂತೆ. ನೋಡ್ದ್ಯಾ ಈಗ ಹಾಗೆ ಆಗಿದೆ. ನಾನೀಗ ಏನ್ ಮಾಡ್ಲಿ, ಎಲ್ಲಿ ಅಂತ ಹುಡುಕ್ಲಿ, ಒಂದು ಗೊತ್ತಾಗ್ತಿಲ್ವಲ್ಲ. ಅವಳಿಗೆ ಯಾರು ಫ್ರೆಂಡ್ಸ್ ಇಲ್ವಲ್ಲ? ನನಗೆ ಗೊತ್ತಿರೋ 2 ಫ್ರೆಂಡ್ಸ್ ಮನೆಗೂ ಹೋಗಿ ಕೇಳಿದೆ, ಅಲ್ಲಿಗೂ ಹೋಗಿಲ್ವಂತೆ ಅವಳು. ನಾನು ಅಂದ್ಕೊಂಡಂಗೆ ಆಕ್ಸಿಡೆಂಟ್ ಆಗೋ ಸಾಧ್ಯ. ನೀನ್ PG ಹತ್ರನೇ ಬಿಟ್ಟೋದೆ ಅಂದೆ ಅಲ್ವಾ? ಹ್ಞೂ ಅಕ್ಕ, PG ಹತ್ರನೇ ಬಿಟ್ಟೋದೆ. ನಾವೆಲ್ಲ ಇದ್ದೀವಿ, ಧೈರ್ಯವಾಗಿರು, ಭಯ ಪಡ್ಬೇಡ ಅಂತ ಹೇಳೋದೆ. ಅಷ್ಟರಲ್ಲಿ ಯಾರಾದ್ರೂ ಮಿಸ್ ಆಗ್ತಾರ ಅಕ್ಕ? ಸಾರಿ ಅಕ್ಕ, ನಾನು ಇಷ್ಟೊಂದು ಸೀರಿಯಸ್ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಣ. ಬನ್ನಿ ಹೊರಡೋಣ. ಸರಿ, ಹೇಳಿ ಅಣ್ಣ. ಅಣ್ಣ, ನೀವೇನು ಭಯ ಪಡಬೇಡಿ. ನೀವು ಆ ಕಡೆಯಿಂದ ಒಂದೇ ಒಂದು ಫೋನ್ ಮಾಡಿ, ಅವಳ ಕತೆನ ಇಲ್ಲೇ ಮುಗಿಸ್ಬಿಡ್ತೀನಿ. ಸರಿ ಅಣ್ಣ. ಏನಂತಣ್ಣ, ಮುಗಿಸ್ಬಿಡೋದಾ? ಲೇ ದೇವು, ಇನ್ನೂ ಸುಪಾರಿ ದುಡ್ಡು ಬಂದಿಲ್ಲ. ಆ ದುಡ್ಡು ಬಂದ ತಕ್ಷಣ ಮುಗಿಸ್ಬಿಡೋದೆ. ಅಣ್ಣ, ಪ್ರಜ್ಞೆ ಬರೋಕ್ಕಿಂತ ಮುಂಚೆ ಹೊಡೆದ್ರೆ ಸೌಂಡೇ ಬರಲ್ಲ. ಏ ದಡ್ಡ, ಪ್ರಜ್ಞೆ ಬಂದ್ರೆ ಏನಾಗುತ್ತೆ? ಬಾಯಿ ಬಟ್ಟೆ ತುರ್ಕಿಲ್ವಾ? ಅಣ್ಣ, ಏನಾದ್ರೂ ಆಗ್ಲಿ, ಈ ತರ ಕಾಯಕ್ಕಾಗಲ್ಲ. ಈ ಕೆಲಸನ ಬೇಗ ಮಾಡಿ ಮುಗಿಸ್ಬೇಕು. ದುಡ್ಡು ಬರೋಕ್ಕಿಂತ ಮುಂಚೆ ಹೊಡೆದು ಆಮೇಲೆ ಪಾರ್ಟಿ ಕೈ ಹತ್ರ ಏನೋ ಮಾಡೋದು? ಅದೇ ದುಡ್ಡು ಬಂದ್ಮೇಲೆ ಹೊಡೆದ್ರೆ ಅಪ್ಪಿ ತಪ್ಪಿ ಸಿಗಾಕೊಂಡ್ರು ಬೇಲು ಕಾಸಾರು ಇರುತ್ತೆ. ಲವ್, ದುಡ್ಡು ಸೆಟ್ಲ್ಮೆಂಟ್ ಆಯ್ತು ಅಂತ ಒಂದೇ ಒಂದು ಫೋನ್ ಕಾಲ್ ಬರಲಿ, ಅಲ್ಲಿವರೆಗೆ ಈ ಜೀವ ಇರಲಿ. ಸರಿ, ಬಾ ಕುತ್ಕೋ. ಸರಿ ಅಣ್ಣ. ಎಲ್ಲ ಅವನು ಇನ್ನು ಬರಲೇ ಇಲ್ಲ. ಒಂದು ಫೋನ್ ಆರು ಮಾಡಿ ಕೇಳು ಎಲ್ಲ ಅವನೇ ಅಂತವ. ಸರಿ ಅಣ್ಣ. ಹಲೋ, ಎಲ್ಲಿದೆಯೋ?
ಏನೋ ಎಲ್ಲೂ ಸಿಗ್ತಲ್ವಾ ಅಣ್ಣ ಕ್ಲೋರೋಫಾರ್ಮ್ ಸಿಗ್ತಲ್ವಂತಣ್ಣ ಏಯ್ ಬೇಡ ಹಾಗೆ ಬರಕ್ಕಲ್ಲ ಏಯ್ ಬೇಡ ಅಂತ ಜಲ್ದಿ ಬರೋ ದೇವು ಅಣ್ಣ ಏನೋ ಸೌಂಡ್ ಬತ್ತಲ್ಲ ಏನು ಇಲ್ಲ ಅಣ್ಣ ಯಾಕೆ ಅರ್ಜುನ್ ಏನಾಯ್ತು? ಒಂದು ನಿಮಿಷ ಅಕ್ಕ. ಅರ್ಜುನ್ ಈಗಾಗಲೇ ಲೇಟ್ ಆಗಿದೆ, ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ? ನಡಿ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಹರಿಣಿ ನಿನ್ನೆಯಿಂದ ಕಾಣ್ತಾ ಇಲ್ಲ. ಈಗ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಅವರು ನಮ್ಮನ್ನೇ ಕೇಳ್ತಾರೆ ಯಾಕೆ ನಿನ್ನೆ ಬರಲಿಲ್ಲ ಅಂತ. ಅಲ್ಲ ಅಕ್ಕ, ಇನ್ಯಾರಿಗಾದ್ರೂ ಫೋನ್ ಮಾಡ್ಬೋದಾ ನೋಡ್ತೀನಿ. ಅಲ್ಲ, ಪೊಲೀಸ್ನವ್ರ ಹತ್ರ ಹೋಗೋಕ್ಕೆ ಯಾಕೆ ಹಿಂಜರಿತಾ ಇದೆಯಾ? ಏನಕ್ಕ ನೀವು, ಹರಿಣಿ ಯಾರ್ದೋ ಫ್ರೆಂಡ್ ಮನೆಗೆ ಹೋಗಿದ್ದು ವಾಪಸ್ ಬಂದರೆ ಪೊಲೀಸರು ಅದಕ್ಕೂ ನಮ್ಮನ್ನೇ ಬೈತಾರೆ. ಸರಿ, ಏನೀಗ? ಇರಿ, ಹರಿಣಿಗೆ ಇನ್ನೊಂದ್ಸರಿ ಫೋನ್ ಟ್ರೈ ಮಾಡ್ತೀನಿ. ಅಕ್ಕ, ಹರಿಣಿ ಫೋನ್ ರಿಂಗ್ ಆಗ್ತಾ ಇದೆ. ಹೌದಾ? ಫೋನ್ ರಿಂಗ್ ಆಯ್ತಾ ನಿಂದು? ಇಲ್ಲ. ಏಯ್, ಅವ್ರು ಫೋನ್ ಸ್ವಿಚ್ ಆಫ್ ಮಾಡಿರ್ತಾನೆ. ಸ್ವಿಚ್ ಆಫ್ ಮಾಡಿ ಬಿಸಾಕಿದ್ನಣ್ಣ. ಸ್ವಿಚ್ ಆಫ್ ಮಾಡಿದ್ಮೇಲೆ ಹೆಂಗೋ ಸೌಂಡ್ ಬರ್ತಾ ಇದೆ. ಏನೋ ಪ್ರಾಬ್ಲಮ್ ಆಗಿರ್ಬೇಕು, ಬಾ ನೋಡೋಣ. ಹರಿಣಿ, ಹರಿಣಿ ಎಲ್ರಿ ಇದ್ದೀರಾ? ಒಂದು ನಿಮಿಷ ಕೊಡು. ಏ ಕತ್ತೆ, ನಿನ್ನೆಯಿಂದ ಎಲ್ಲೇ ಹೋಗಿದ್ದೆ? ಏಯ್, ಬಿಡಿ ಫೋನ್. ಏಯ್, ಕೊಡು ಫೋನ್. ಏಯ್, ಯಾರೇ ನೀವು? ಬಿಡು, ಬಿಡು ಫೋನ್. ಏಯ್, ಫೋನ್ ಮಿಸ್ ಆಗಿದೆ ಕಣ. ಏನು ಮಾಡೋದೀಗ? ಏಯ್, ಹೆಂಗೋ ಸ್ವಿಚ್ ಆಫ್ ಮಾಡೋದು? ಏಯ್, ಈ ಕೆಲಸ ಮಾಡ್ತೀಯಾ? ಹಲೋ, ಯಾರು ನೀವು? ದಯವಿಟ್ಟು ಅವಳನ್ನ ಬಿಟ್ಬಿಡಿ. ರೇ, ಯಾರೇ ನೀವು? ಅವಳಿಗೆ ಏನಾದರೂ ಆದ್ರೆ ಚೆನ್ನಾಗಿರಲ್ಲ. ಅಕ್ಕ ಬನ್ನಿ, ಇವಾಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಏನೇ ನಮ್ಮನ್ನೇ ಯಾಮರಿಸ್ತೀಯಾ? ಎಷ್ಟೇ ಧೈರ್ಯ ನಿನ್ಗೆ? ಅಣ್ಣ, ಇವಳನ್ನ ಇಷ್ಟೊತ್ತು ಬಿಟ್ಟು ತಪ್ಪು ಮಾಡೋದು ನಾವು. ಇವಳನ್ನ ಒಂದೇ ಐಟಮ್ ಮುಗಿಸ್ತೀನಿ. ನೀನ್ ರಾತ್ ತಾಂಬ. ಏಯ್, ಕ್ಲೋರೋಫಾರ್ಮ್ ಸಿಗ್ಲಿಲ್ಲ, ಬೇಗ ಬರ್ಬೇಕು ತಾನೆ. ಡೋರ್ ಕ್ಲೋಸ್ ಮಾಡೋ.